ಬಹುದಿನದ ಬೇಡಿಕೆಯಾಗಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಹೊಸದಾಗಿ ನಿರ್ಮಾಣ ಆಗಬೇಕು ಅನ್ನೋದು ಸಾಕಷ್ಟು ಶಿಕ್ಷಕರು ಕೂಡ ಇದಕ್ಕೆ ಮನವಿ ಮಾಡಿದರು. ಅದಕ್ಕೆ ಮನವಿ ಸ್ಪಂದಿಸಿದಂತಹ ಸಚಿವರು ಇಂದು ಅಡಿಗಲ್ಲು ಸಮಾರಂಭ ಮಾಡಿದ್ದಾರೆ. ಕನಿಷ್ಠ 4 ಕೋಟಿ ವೆಚ್ಚದಲ್ಲಿ ಇದೊಂದು ಕಾಮಗಾರಿ ಪ್ರಾರಂಭವಾಗಿದೆ. ಇವತ್ತು ಗುದ್ಲಿ ಪೂಜೆ ಮಾಡಿರುವಂಥದ್ದು ವಿಶೇಷವಾಗಿ. ಪ್ರಮುಖವಾಗಿ ನಮ್ಮ ಜೊತೆ ಇವತ್ತು ಸಾಕಷ್ಟು ಶಿಕ್ಷಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಬಹುದಿನದ ಕನಸಾಗಿರುವಂತಹ ಈ ಒಂದೊಂದು BO ಆಫೀಸ್ ಕಟ್ಟಡವನ್ನು ಇವತ್ತು ಸಚಿವರ ಗುದ್ಲಿ ಪೂಜೆ ಮುಖಾಂತರ ಒಂದು ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಸರ್ ಇವತ್ತು? ಸರ್, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರುವಂಥ ನಾವೆಲ್ಲರೂ ತುಂಬ ಹರ್ಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಯಾಕಂದರೆ ಹಲವಾರು ವರ್ಷಗಳ ಹಿಂದೆ ಆಗಬೇಕಾಗಿರುವಂಥ ಈ ಕಟ್ಟಡ ಇವತ್ತು ಗುದ್ಲಿ ಪೂಜೆ ಆಗೋದ್ರ ಮೂಲಕ ಸನ್ಮಾನ್ಯ ಶ್ರೀ ನಮ್ಮ RB ತಿಮ್ಮಾಪುರ ಸಾಹೇಬರ ನೇತೃತ್ವದೊಳಗೆ ಪ್ರಾರಂಭ ಆಗ್ತಾ ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಜೊತೆಗೆ ಗುರುಭವನ ಪ್ರಾರಂಭ ಆಗ್ತಾ ಇದೆ. ಅದು ನಮಗೆ ಭಾಳ ಸಂತೋಷ ತಂದಿದೆ ಸರ್. ಹಾಗಾಗಿ ತಾಲೂಕಿನ ಎಲ್ಲ ಶಿಕ್ಷಕರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದಿಯಾಗಿ, ನಮ್ಮ ಬಾಗಲಕೋಟೆ ಜಿಲ್ಲೆಯ DDP ಅವರ ಆದಿಯಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತುಂಬ ಸಂತೋಷದಿಂದ ನಾವು ಪಾಲ್ಗೊಳ್ತಾ ಇದ್ದೇವೆ. ಅದರ ಜೊತೆಗೆ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ನಾವು ಆಚರಣೆ ಮಾಡೋದಕ್ಕೆ ನಮಗೆ ಇನ್ನೊಂದಿಷ್ಟು ಮೆರಗನ್ನು ತಂದು ಕೊಟ್ಟಿದೆ ಈ ಕಾರ್ಯಕ್ರಮ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಾವು ಭಾಳ ವಿಭಿನ್ನವಾದಂಥ ವೇಷವನ್ನು ಧರಿಸಿಕೊಂಡು ಹೈಸ್ಕೂಲಿನ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಎಲ್ಲ ಒಂದು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ನಾವು ಸೇರಿ ತುಂಬ ಸಂತೋಷದಿಂದ ಇದರೊಳಗೆ ಭಾಗವಹಿಸ್ತಾ ಇದ್ದೀವಿ ಸರ್. ಅವರು ಹುಟ್ಟುಹಬ್ಬ ಇರೋದ್ರಿಂದ ವಿಶೇಷವಾಗಿ ತಾಲೂಕಿನಾದ್ಯಂತ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇದು ಒಂದು ಕೂಡ ಕಾರ್ಯಕ್ರಮ, ಅದರೊಳಗೆ ಶಿಕ್ಷಕರ ದಿನಾಚರಣೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ. ಎಷ್ಟೊಂದು ಖುಷಿ ತರತೈತೆ ಸರ್? ಸರ್, ಖಂಡಿತವಾಗ್ಲೂ ಸರ್ ಅವರಿಗೆ ನಾವು ಕೂಡ ಎಲ್ಲ ಶಿಕ್ಷಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಜೊತೆಗೆ ತಾಲೂಕಿನಲ್ಲಿ ಹಲವಾರು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನ ಇವತ್ತು ಅಡಿಗಲ್ಲು ಸಮಾರಂಭ ಆಗಿರ್ಬೋದು, ಉದ್ಘಾಟನಾ ಸಮಾರಂಭ ಮಾಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಗೆ ಅವರು ಕೊಟ್ಟಿರುವಂತಹ ಕೊಡುಗೆಗಳನ್ನು ನಾವು ಭಾಳ ಸ್ಮರಿಸ್ತೀವಿ ಸರ್. ಯಾಕಂದರೆ ಶಿಕ್ಷಣ ಕ್ಷೇತ್ರ ಎಷ್ಟು ಮಟ್ಟಿಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತೋ ಅಷ್ಟು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಕಾರಣ ಆಗುತ್ತೆ. ಅಂತಹ ಅರಿತಂತಹ ನಮ್ಮ ಸಚಿವರು ಇವತ್ತು ಶಿಕ್ಷಣ ಇಲಾಖೆಗೆ ಬಹಳಷ್ಟದಾದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ತುಂಬ ಅನುಕೂಲವಾಗುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ನಿಜವಾಗ್ಲೂ ಕೂಡ ಸಾಹೇಬರ ಒಂದು ಪಾತ್ರ ಕೊಡುಗೆ ಭಾಳ ಇದೆ ಸರ್. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಇದಿಷ್ಟು ಇಲ್ಲಿನ ಶಿಕ್ಷಕರ ಮಾತಾಗಿತ್ತು. ಒಟ್ಟಾರೆಯಾಗಿ ಬಹುದಿನದ ಕನಸಾಗಿರುವಂಥ ಒಂದು BO ಕಚೇರಿಯನ್ನು ಇವತ್ತು ಸಾಹೇಬರು ಒಂದು ಅಡಿಗಲ್ನ ಸಮಾರಂಭ ಕಾರ್ಯಕ್ರಮ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಸ್ಟಿ, ರನ್ TV ನ್ಯೂಸ್, ಮುಧೋಳ. ಅಭಿವೃದ್ಧಿ ಹರಿಕಾರ, ಬಡವರ ಕಣ್ಮಣಿ, ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಅವರಿಗೆ 64ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಯಮನಪ್ಪ ಚಿಚಕಂಡಿ, ಅಧ್ಯಕ್ಷರು ತಾಲೂಕು ಯುವ ಕಾಂಗ್ರೆಸ್ ಮುಧೋಳ, ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಅಹಿಂದ ಸಂಘಟನೆ OBC ಘಟಕ ಬಾಗಲಕೋಟೆ ಹಾಗೂ ಸದಸ್ಯರು ಸಲಹಾ ಸಮಿತಿ ಹೆಸ್ಕಾಂ ವಜ್ಜರಮಟ್ಟಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.